ಅವರು ಬಿಜೆಪಿಯವರು ಗಾಂಧೀಜಿನ ಯಾವತ್ತೂ ಒಪ್ಕೊಂಡಿಲ್ಲ. ಯಾವತ್ತು ಒಪ್ಕೊಂಡಿದ್ದಾರೆ ಅವರು ಗಾಂಧೀಜಿನ? ನಾಥೂರಾಮ್ ಗೂಡ್ಸೆ ಯಾರು? ನಾಥೂರಾಮ್ ಗೂಡ್ಸೆ ಬಿಜೆಪಿಯವ್ರು ತಾನೆ, ಅವ್ರು ತಾನೇ ಹೊಡೆದದ್ದು ಗುಂಡಿಕ್ಕಿ ಗಾಂಧಿನ. ಮತ್ತು ಗಾಂಧೀಜಿನ ಇವ್ರು ಹೆಂಗೆ ಒಪ್ಕೋತಾರೆ? ಗಾಂಧೀಜಿ ಸಿದ್ಧಾಂತನ ಒಪ್ಕೊಂಡಿರುವಂಥ ಜನ ಕೋಟ್ಯಾಂತರ ಜನ ಈ ದೇಶದಲ್ಲಿದ್ದಾರೆ. ಬಿಜೆಪಿಯವರಿಗೆ ಗಾಂಧೀಜಿ ಕಂಡ್ರೆ ಅಲರ್ಜಿ. ಅದರಿಂದ ಅವರು ಎಲ್ಲರನ್ನೂ ಗಾಂಧೀಜಿ ಹೆಸರು ಹೇಳೋರ್ನೆಲ್ಲ ಅಂಥವ್ರು ಇಂಥವ್ರು ಅಂತ ಹೇಳ್ತಾರೆ ಅವರು. ಅದರಿಂದ ನಾವು ಅದಕ್ಕೆ ಯಾಕೆ ತಲೆ ಕೆಡಿಸಬೇಕು? ಅವ್ರಿಗೆ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು, ಜಾತ್ಯತೀತ ರಾಷ್ಟ್ರವನ್ನು ಕಟ್ಟಿಕೊಟ್ರು, ವಿಶ್ವಸಂಸ್ಥೆಯಲ್ಲಿ ನಮಗೆ ಒಂದು ಮೆರುಗು ಸಿಗುವಂತೆ ಮಾಡಿದರು. ಇಡೀ ಪ್ರಪಂಚದಲ್ಲಿ ನಮ್ಮ ತತ್ವ ಸಿದ್ಧಾಂತ ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದಾರೆ. ಇವ್ರು ಯಾರು ಒಪ್ಕೊಳ್ಳಿ ಬಿಡಲಿ, ಅದು ನಡೀತಾ ಇದೆ. 100 ವರ್ಷ ತುಂಬಿದಾಗ ಅವರು ಕರ್ನಾಟಕ ರಾಜ್ಯದಲ್ಲೇ ಬೆಳಗಾಂನಲ್ಲೇ ಬಂದು ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿ 100 ವರ್ಷ ತುಂಬಿದಂಥ ಒಂದು ಬದುಕಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಒಂದು ಸಮಾರಂಭವನ್ನು ಮಾಡಿದರೆ ಇವರಿಗೆ ಯಾಕೆ ಹೊಟ್ಟೆ ಉರಿ ನನಗೆ ಗೊತ್ತಿಲ್ಲ. ಯಾಕೆ ಹೊಟ್ಟೆ ಉರ್ಕತ್ತಾರೆ? ಹಿಂಗೆ ಹೊಟ್ಟೆ ಉರ್ಕಬಾರ್ದು. ಗೌರವದಿಂದ ಮಹಾತ್ಮ ಗಾಂಧೀಜಿ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಪ್ರಜೆಗಳ ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ಅವ್ರು ತಿಳ್ಕೋಬೇಕು. ತಿಳ್ಕೊಂಡು ಮಾತನಾಡಬೇಕು. ನಕಲಿ ಗಾಂಧಿಗಳು ಅಂತಕ್ಕಂಥದ್ದನ್ನು ಯಾತಕ್ಕೆ ಈ ರೀತಿ ಇವ್ರನ್ನ ಏನಾರ ಅಂದ್ರೆ ಇವ್ರಿಗೆ ಬೇಜಾರಾಗಲ್ವಾ? ಇವರ ಇದನ್ನು ನಕಲಿ ಗಾಂಧಿಗಳು ಯಾಕೆ ಹಾಕ್ತಾರೆ? ಅವರ ಅಪ್ಪ ಗಾಂಧಿಯವರು ಗಾಂಧಿ ಅಂತ ಹೆಸರಿಟ್ಕೊಂಡಿದ್ರು, ಇವ್ರಿಗೆ ಗಾಂಧಿ ಅಂತ ಹೆಸರು ಬಂದಿದೆ. ಅದೇ ಅವ್ರದ್ದು ಮನೆತನ, ನೆಹರು ಮನೆತನ, ಗಾಂಧಿ ಮನೆತನ ಅಂತೇಳಿ ಹೋಗಿದೆ. ಅವ್ರ ಸಿದ್ಧಾಂತ ನಡೆದಿದೆ. ಅವ್ರದ್ದೇ ಆದಂಥ ಡೂಪ್ಲಿಕೇಟ್ನರು ಎಲ್ಲ ಅಂತಂದರೆ ಅವರನ್ನೆಲ್ಲ 4 ಲಕ್ಷ ಲೀಡಲ್ಲಿ ಗೆಲ್ಲಿಸ್ತಾರೆ ಜನ. ಏನೋ ತಾತ್ಕಾಲಿಕವಾಗಿ ಈ ದೇಶದ ರಾಜಕಾರಣದಲ್ಲಿ ಹಿನ್ನಡೆ ಆಗಿರ್ಬೋದು. ಮುಂದೆ ಅವರೇ ಈ ದೇಶದ ಪ್ರಧಾನಮಂತ್ರಿಗಳು ಆಗ್ಬೋದು, ಸಾರ್ವಭೌಮರು ಆಗ್ಬೋದು. ಏನು ಅದೇನು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಶಾಶ್ವತನ? ಸರ್, ನಿಮ್ಮದೇ ಪಕ್ಷದ ಸಚಿವರು ಹೇಳ್ತಿದ್ದಾರೆ ಒಂದಷ್ಟು ಜನ ಜೆಡಿಎಸ್ ಶಾಸಕರು ಎಲ್ಲರೂ ಕೂಡ ಕಾಂಗ್ರೆಸ್ ಬರ್ತಾರೆ ಅಂತ, ಬಿಜೆಪಿ ಬರ್ತಾರೆ. ನನಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ಇರೋಂಥ ಸುಳ್ಳು ಪ್ರಚಾರಕ್ಕಿಡಿಸೋಂಥ ವ್ಯವಸ್ಥೆ ನನಗೆ ಗೊತ್ತಿಲ್ಲ. ನನಗೇನೂ ಮಾಹಿತಿ ಇಲ್ಲ. ನಾನು ವಾರಕ್ಕೊಂದು ದಿವಸ 2 ದಿವಸ ಬರ್ತೀನಿ ಬೆಂಗಳೂರಿಗೆ, ಸೀದಾ ಮತ್ತೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀನಿ. ನಾನು ಯಾವಾಗಲೂ ಕಾನ್ಸ್ಟಿಟ್ಯೂನ್ಸಿನ ಇರೋ ಮನುಷ್ಯ. ನನಗೆ ಅದರ ನಿಮ್ಮ ಟಿ ವಿ ನೋಡಿ ಏನಾರು ನಾವು ತಿಳ್ಕೋಬೇಕು. ಅದು ನಿಮ್ಮ ಟಿ ವಿನಲ್ಲಿ ಹೇಳ್ತಿರ್ತಾರೆ, ಹೇಳಿದ್ದಾರೆ ಅಂತವ ಯಾರು ಹೇಳ್ತಾರೆ. ಅದು ಎಷ್ಟು ಸತ್ಯ ಎಷ್ಟು ಅಸತ್ಯ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದನ್ನೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ. ಆಮೇಲೆ ಇವತ್ತು ಸಿದ್ದರಾಮಣ್ಣವರ ಮೂಢ ಹಗರಣದ ಬಗ್ಗೆ ನನಗೆ ಭಾಳ ನಿಮ್ಮ ಟಿ ವಿನಲ್ಲಿ ನೋಡಿ ಭಾಳ ನೋವಾಯಿತು. ಏನು ಮೂಢ ಹಗರಣ? ಸಿದ್ದರಾಮಯ್ಯನವರ ಮೂಢ ಹಗರಣ 300 ಕೋಟಿ ಆಸ್ತಿ ಜಪ್ತಿ ಅಂದರೆ ಏನು ತಿಳ್ಕೋಬೇಕು ಜನ? ಸಿದ್ದರಾಮಣ್ಣಂದೇ ಏನಾರು 300 ಕೋಟಿ ಹೊಡೆದು ಏನಾದ್ರು ಜಪ್ತಿ ಮಾಡಿರೋ? ಸಿದ್ದರಾಮಣ್ಣ ಆಸ್ತಿ ಜಪ್ತಿ ಆತೋ? ಯಾರ್ಯಾರೋ ಮಾಡಿದ್ದಾರೆ ಮೂಡಾದಲ್ಲಿ ಹಗರಣ ಆಯಿತು ಅಂದಮೇಲೆ ತನಿಖೆ ಆಗಲಿ, ಅದರಿಂದ ಯಾರ್ಯಾರು ಮಾಡ್ಯಾರ ಅವರೆಲ್ಲ ಹೊರಗೆ ಬರಲಿ. ನಾನೇನು ಬೇಡ ಅಂತ ಹೇಳಲ್ಲ. ಯಾರು ಜಪ್ತಿ ಮಾಡಿದ್ದಾರೆ ಅವ್ರ ಹೆಸರು ಹಾಕ್ಬೇಕಲ್ಲ. ಇಂಥವ್ರ ಜಮೀನು ಹಾಕಿತ್ತು. ಸಿದ್ದರಾಮಣ್ಣಂದೇ 300 ಕೋಟಿ ಜಪ್ತಿ ಮಾಡ್ಯಾರ? ಜಪ್ತಿ ಮಾಡಿಲ್ವಲ್ಲ. ಜಪ್ತಿ ಮಾಡಿರೋದು ಯಾರನ್ನ ಜಪ್ತಿ ಮಾಡಿದ್ದಾರೆ? 142 ಜನ ಬೆನಾಮಿ ಆಸ್ತಿನ ಮೂಡಾದಲ್ಲಿ ಹೊಡೆದಿದ್ದಾರೆ. ಹೊಡೆದಿರ್ತಕ್ಕಂಥವ್ರನ್ನ ತಗೊಂಡು ಸೆಂಟ್ರಲ್ ಜೈಲಿಗೆ ಕಳಿಸಿ. ಸಿದ್ದರಾಮಣ್ಣ ನನಗೆ ಹೊಡೆದಲ್ವಲ್ಲ. ಸಿದ್ದರಾಮಣ್ಣ ಬದಲಿ ಭೂಮಿ ಕೊಟ್ಟಿದ್ದಾರೆ, ಬದಲಿ ಭೂಮಿ ತಗೊಂಡಿದ್ದಾರೆ, ಬದಲು ಭೂಮಿ ಕೊಟ್ಟಿರೋರು ಯಾರು? ಬಿಜೆಪಿಯವರು. ಅವ್ರನ್ನ ತಗೊಂಡೆ ಮೊದಲು ಹಾಕಿ, ಮೊದಲು ಜೈಲಿಗೆ ಅವ್ರನ್ನ ಹಾಕ್ರಿ. ಹೆಂಗ್ರಿ ಕೊಟ್ಟರು ಅವರು? ಅದನ್ನ ನೀವು ಹೇಳ್ರಿ ಮಾಧ್ಯಮದವರು. ಮೊದಲು ಅವ್ರನ್ನ ಹಾಕ್ಬೇಕು, ಆಮೇಲೆ ಇವ್ರು ಈಸ್ಕೊಂಡಕ್ಕೆ ಹಾಕ್ಬೇಕು. ಮೊದಲು ಕೊಟ್ಟಾರ ಯಾರು? ಹೆಂಗ್ರಿ ಕೊಟ್ಟರು ಅವರು? 3 ಎಕರೆ 5 ಗುಂಟೆ ಜಮೀನು ತಗೊಂಡು 17 ಸೈಟ್ನ ಯಾರು ಕಾನೂನು ಬಾಹಿರ ಕೊಟ್ಟಾರ? ಯಾರು ಅದನ್ನು ನೀವು ತೀರ್ಮಾನ ಮಾಡಿ. ಯಾರು
ಅವ್ರು ಅಕ್ರಮವಾಗಿ ಕೊಟ್ಟಾರೋ ಸಕ್ರಮವಾಗಿ ಕೊಟ್ಟಾರೋ ಅನ್ನೋದು ನೀವು ತೀರ್ಮಾನ ಮಾಡಿ. ಅವರಂತೂ ಅವ್ರ ಭೂಮಿನ ತಗೊಂಡಿದ್ರು ಇವರು ಊಡಾದರು, ಬದಲಿ ಭೂಮಿ ಕೊಡಿ ಅಂತ ಅಂದರು, ಬದಲಿ ಭೂಮಿ ಕೊಟ್ಟಾರೆ. ಏನು ಹಂಗೆ 17 ಸೈಟ್ನ ಏನಾರ ಪುಕ್ಕಟ್ಟ ಬರಿಸ್ಕೊಂಡಾರ? ಹಾಂ, ಬದಲಿ ಸೈಟು ಈ ಮಾನವೀಯತೆ ದೃಷ್ಟಿಯಿಂದ, ಮಾನವೀಯತೆ ಅನ್ನೋದೊಂದಿರುತ್ತೆ ಈ ದೇಶದಲ್ಲಿ, ಮಾನವೀಯತೆ ಅನ್ನೋದೊಂದಿರುತ್ತೆ. ಇದೇನಪ್ಪ ಈ 17 ಸೈಟ್ಗಳಿಂದಲೇ ಈ ರಾಜ್ಯದಲ್ಲಿ ಇಷ್ಟೊಂದು ಅಶಾಂತಿ ಹುಟ್ಟಬೇಕಂತೇಳಿ ಬೇಡ. ಇಂಥ ಇಕ್ಕಟ್ಟಿನಲ್ಲಿರ್ತಕ್ಕಂಥ ಇಂಥ ಒಂದು ಅವ್ಯವಸ್ಥೆನಲ್ಲಿ ಕೂಡಿರ್ತಕ್ಕಂಥ ಈ ಸೈಟ್ಗಳು ನನಗೆ ಬೇಡ ಅಂತ ಅವಮ್ಮ ಬಿಸಾಕ್ತು. ಮಾನವೀಯತೆ ದೃಷ್ಟಿಯಿಂದ ಬಿಸಾಕಿರುವಂಥದ್ದು ಸೈಟ್ನ. ಇಡಿ ಅದು ಕೇಂದ್ರ ಸರ್ಕಾರದ ಕಪಿಮುಷ್ಟಿಲಿರ್ತಕ್ಕಂಥ ಒಂದು ಸಂಸ್ಥೆ. ಇಡಿ, CID ಇವೆರಡು ಇಟ್ಕೊಂಡು ಕೇಂದ್ರ ಸರ್ಕಾರ CBI ಇವೆರಡು ಇಟ್ಕೊಂಡು ಕೇಂದ್ರ ಸರ್ಕಾರ ಅದಿಲ್ಲ ಅಂದ್ರೆ ರಾಜಕೀಯ ಇಲ್ಲ. ಈಗ ನೋಡಿ ಡೆಲ್ಲಿನಲ್ಲಿ ಪಾಪ ಅರವಿಂದ್ ಕೇಜ್ರಿವಾಲ್ ಮೇಲೆ ಏನೆಲ್ಲ ಮಾಡಿ ಅವನ ಪಾಪ ಯಾವ ಸ್ಥಿತಿಗೆ ತಂದು ಏನೇನೋ ಮಾಡ್ತಾ ಇದ್ದಾರೆ. ಆದರೂ ಕೇಜ್ರಿವಾಲೇ ಬರೋಣ, ಅದು ಬರ್ಕೊಳ್ಳಿ. ಇವತ್ತು ಹೇಳಿದ್ದೀನಲ್ಲ ನಾನು, ಕೇಜ್ರಿವಾಲೇ ಬಹುಮತ ತಗೊಂಡು ಮತ್ತೆ ಮುಖ್ಯಮಂತ್ರಿ ಆಗ್ತಾನೆ ಅವನು ದೆಹಲಿನಲ್ಲಿ. ಇವರು ಸುಳ್ಳು ಹೇಳಿದ್ರೆ ಆಗಕ್ಕಲ್ಲ ಅದು. ಹಾಂ, ಏನು ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಧ್ವನಿಗಳು, ಸೊ ಆ ಥರದ್ದೆಲ್ಲ ವ್ಯಕ್ತ ಆಗ್ತದೆ. ಇಲ್ಲ ಪವರ್ ಶೇರಿಂಗು ಇಲ್ಲ. ಇಲ್ಲಿ ಪಕ್ಷ ಪ್ರಬಲವಾಗಿದೆ, ಗಟ್ಟಿಯಾಗಿದೆ. ಮುಖಂಡರುಗಳು, ಹೈಕಮಾಂಡ್ ಮುಖಂಡರುಗಳು ಗಟ್ಟಿಯಾಗಿದ್ದಾರೆ. ಈ ದೇಶದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವ ಬಹಳ ಪ್ರಬಲವಾಗಿದೆ. ಮತ್ತು ಖಾರ್ಗೆ ಅವರ ಒಂದು ನಾಯಕತ್ವನೂ ಕೂಡ ಪ್ರಬಲವಾಗಿದೆ. ಅದರಿಂದ ಅವರಿಗೆ ಎದುರಾಡಿ ಯಾರೂ ಸಹಿತ ಕಾಂಗ್ರೆಸ್ನಲ್ಲಿ ಇದಾಗಲಿಕ್ಕೆ ಕಷ್ಟ ಇದೆ, ಅದು ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಹೈಕಮಾಂಡ್ ಏನು ಹೇಳುತ್ತೆ ಅದೇ ಅಂತಿಮ. ಅವ್ರೇನು ಅವ್ರ ಮನಸ್ಸಿನಲ್ಲಿದೆ ಅದು ನಡೆದೋಗುತ್ತೆ. ಇವೆಲ್ಲ ಸುಮ್ಮನೆ ನಡೀತಕ್ಕಂಥದ್ದು, ಸುಮ್ಮನೆ ಪಕ್ಷನ ಒಂಥರ ಇಕ್ಕಟ್ಟಿ ಸಿಗ್ತಕ್ಕಂಥದ್ದು, ಇದು ಮಾಡಬಾರ್ದು. ಏನು ಪವರ್ ಶೇರಿಂಗ್ ಇಲ್ಲ. ಪವರ್ ಶೇರಿಂಗು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಆಗಿ ನಡಿ ನೀನು ಅಂತ ಕಳಿಸಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ಹೈಕಮಾಂಡ್ ಏನು ತೀರ್ಮಾನ ಹೇಳುತ್ತೋ ಅದಕ್ಕೆ ನಾನು ಬದ್ಧ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತೆ ಯಾವತ್ತು ಹೈಕಮಾಂಡ್ ಏನು ನಿರ್ದೇಶನ ಕೊಡುತ್ತೋ ಅದಕ್ಕೆ ಬದ್ಧರಾಗಿ ಎಲ್ಲರೂ ಒಪ್ಕೋಬೇಕಾಗುತ್ತೆ, ಇರಬೇಕಾಗುತ್ತೆ. ನಮ್ಗೆ ಯಾಕೆ ಸರ್ KPCC ಅಧ್ಯಕ್ಷರು ನಾವು ಅಂದ್ರೆ ಏನು ಅಲ್ಲ, ನಾನೇನು ಕಡಿಮೆ ಇಲ್ಲ. KPCC ಅಧ್ಯಕ್ಷರು ಕೊಟ್ಟರು ಮಾಡ್ಬೋದು, ಅದಲ್ಲ. ನಾನು ಆ ಥರದ ಇದು ಗೋಜ್ಗೆ ಹೋಗಲ್ಲ. ನಾನು ನಮ್ಮ DK ಸಾಹೇಬ್ರು ಇದ್ದಾರೆ, ಅವರು ಎಲ್ಲಿವರೆಗೆ ಅಧ್ಯಕ್ಷರಾಗಿರ್ತಾರೋ ಹೈಕಮಾಂಡ್ ಒಪ್ಕೋತಿತ್ತು ಅಲ್ಲಿವರೆಗೂ. ನಾನು ಹಂಗಂತ ನನಗೆ ಅಧ್ಯಕ್ಷಗಿರಿ ಮಾಡೋ ಕೆಪಾಸಿಟಿ ಇಲ್ಲ ಅನ್ನೋದಲ್ಲ. ಅದು ನಾವು ಯಾಕೆ ಕನಸು ಕಾಣಬೇಕು? ಅವೆಲ್ಲ ನಮ್ಮ ಕನಸಲು ಸಾಧ್ಯ ಇಲ್ಲ. ನಾವು ಅದನ್ನೆಲ್ಲ ಸತೀಶ್ ಜಾರಕಿಹೊಳಿಗೆ ಅವ್ರದ್ದೇ ಆದಂಥ ಇದಿದೆ, ಅದಕ್ಕೆ ಅವ್ರು ಕೇಳಿರ್ಬೋದು. ಮನುಷ್ಯ ಆಸೆ ಪಡೋದು ತಪ್ಪು ಅಂತ ಹೇಳೋದಿಲ್ಲ, ನಾನು ಯಾರನ್ನೂ ಆಸೆ ಪಡೋದು ತಪ್ಪು ಅಂತ ಹೇಳಲ್ಲ, ಮತ್ತು ಅದನ್ನು ಬಯಸೋದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅದು ಸಿಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಅವರ ವಿವೇಚನೆ ಬಿಟ್ಟಿದ್ದು. ಅದು ನಾವು ಅವ್ರನ್ನ ಯಾಕೆ ನೀವು ಕೇಳಿರಿ ಅಂತ ಹೇಳಿ ಕೇಳಕ್ಕೆ ನನಗೇನಿದೆ. ಅವರು ಸತೀಶ್ ಜಾರಕಿಹೊಳಿ ಅವರು ಸೂಕ್ತವಾದಂಥ ಅಭ್ಯರ್ಥಿ.